ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 6ನೇ ಅಧ್ಯಾಯ 12ನೆಯ ಶ್ಲೋಕ. ತತ್ರೈಕಾಗ್ರಂ ಮನಃ ಕೃತ್ವಾ ಯತ ಚಿತ್ತೇಂದ್ರಿಯಕ್ರಿಯಃ ಉಪವಿಶ್ಯಾಸನೆ ಯುಂಜಾತ್ ಯೋಗಮಾತ್ಮಂ ವಿಶುದ್ಧಯೇ. And occupying that sit, concentrating the mind and controlling the functions of the mind and senses. He should practice yoga for self-purification. ಹಿಂದಿನ ಶ್ಲೋಕಕ್ಕೆ ಸಂಬಂಧವಾಗಿರುವಂಥ ವಿಷಯನ ಇಲ್ಲಿ ಹೇಳ್ತಾ ಇದೆ. ನಿನ್ನ ಹೇಳಿತ್ತು ಸ್ಥಿರವಾಸನಂ ಆತ್ಮನಃ ಅಂತ. ಇವತ್ತು ಮನಸ್ಸನ್ನು ನಿಯಂತ್ರಣ ಮಾಡುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದೆ. ಏಕಾಗ್ರಂ ಕೃತ್ವ, ತತ್ರ ಏಕಾಗ್ರಂ ಮನಃ ಕೃತ್ವ ಅಂತ. ಏಕಾಗ್ರ ರೂಪದಲ್ಲಿ ಮನಸ್ಸನ್ನು ನಿಯಂತ್ರಣ ಮಾಡಿ. ಜಿತೇಂದ್ರಿಯ ಅಂತ ಹೇಳ್ತಾ ಇದೆ. ಚಿತ್ತ ಮತ್ತು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಬೇಕು. ಮನಸ್ಸನ್ನು ಕೂಡ, ಇಂದ್ರಿಯಗಳನ್ನು ಕೂಡ, ಚಿತ್ತನ್ನು ಕೂಡ ಕಂಟ್ರೋಲ್ ಮಾಡಬೇಕು. ಉಪವಿಶ್ಯಾಸನೆ ಈ ರೀತಿ ಮಾಡಿಕೊಂಡು ಕುಳಿತುಕೊಂಡು ಯುಂಜಾತ್ ಆತನು ತನ್ನ ಸಾಧನೆಗಳನ್ನು ಮಾಡಬೇಕು. ಆತ್ಮಶುದ್ಧಯೇ, ಇದನ್ನು ಯಾವುದಕ್ಕೋಸ್ಕರ ಮಾಡೋದು ಅಂತಂದರೆ ಅಂತಃಕರಣ ಶುದ್ಧಿಗೋಸ್ಕರವಾಗಿ ಈ ಯೋಗವನ್ನು ಮಾಡಬೇಕು ಅಂತ. ಯೋಗಶಾಸ್ತ್ರಕಾರರು ಕೂಡ ಯೋಗಶ್ಚಿತ್ತ ವೃತ್ತಿ ನಿರೋಧ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಪಾತಂಜಲಿ ಸೂರಿಗಳ ಸೂತ್ರದ ಅನ್ವಯ ಅರ್ಥ ಇದು ಗೀತಾ ಶ್ಲೋಕ. ಏನು ಹೇಳೋದೆ, ಕರ್ಮ, ಉಪಾಸನ, ಜ್ಞಾನ ಅಂತ 3 ಹಂತಗಳು ಇರಬೇಕಾದಾಗ ಕರ್ಮ ಅನ್ನುವಂಥದ್ದು ಯಜ್ಞ, ಯಾಗ, ಹೋಮ, ಜಪ, ತಪ, ಅನುಷ್ಠಾನಗಳು, ಶಾರೀರಿಕ ಕ್ರಿಯೆ, ಐಂದ್ರಿಯಗತ ಕ್ರಿಯೆ, ಮಾನಸಿಕ ಕ್ರಿಯೆಗಳನ್ನು ಒಳಗೊಂಡಿರುತ್ತದೆ. ಯೋಗ ಅನ್ನುವಂಥದ್ದು ಕೇವಲ ಅಂತಃಕರಣಕ್ಕೆ ಸಂಬಂಧಪಟ್ಟಿದ್ದು, ಮನ, ಬುದ್ಧಿ, ಚಿತ್ತು, ಅಹಂಕಾರಗಳಿಗೆ ಸಂಬಂಧಪಟ್ಟಿರುವಂಥದ್ದಾಗಿರುತ್ತದೆ. ಯಾವಾಗ ಮನುಷ್ಯನೋ ಅಥವಾ ಸಾಧಕನೋ ಅಥವಾ ಸಿದ್ಧ ಸಾಧನನೋ ಅವನು ಜ್ಞಾನ ಸಾಧನೆ ಮಾಡಬೇಕು ಅಂತ ಹೊರಟಾಗ ಇವೆಲ್ಲ ಹೇಳಬೇಕಾಗಿರುವಂಥದ್ದು ಆತ್ಮಜ್ಞಾನ ಸಾಧನೆಗೋಸ್ಕರವಾಗಿ. ಇದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಯಾರು ನಾವು ಆತ್ಮಜ್ಞಾನವನ್ನು ಪಡೆಯಬೇಕು ಅಂತ ಹೊರಟಿದ್ದೇವೋ ಅವರು ಈ ಸಾಧನೆಗಳನ್ನು ಮಾಡಬೇಕು. ಹೊಲಗದ್ದೆಗಳ ಕೆಲಸ ಮಾಡುವವರಿಗೆಲ್ಲ ಇದರ ಅವಶ್ಯಕತೆ ಇಲ್ಲ. ಅವರು ನೀತಿವಂತರಾಗಿದ್ದರೆ ಸಾಕಾಗಿರುತ್ತದೆ. ಮನಸ್ಸನ್ನು ನಿಯಂತ್ರಣ ಮಾಡಬೇಕು, ಇವುಗಳನ್ನು ಕಂಟ್ರೋಲ್ ಮಾಡಬೇಕು, ಅಥವಾ ಇವುಗಳನ್ನು ಶುದ್ಧೀಕರಣ ಮಾಡಿಕೊಳ್ಬೇಕು, ಇವುಗಳನ್ನು ಆತ್ಮಜ್ಞಾನಕ್ಕೆ ಬಳಸಿಕೊಳ್ಬೇಕು, ಜ್ಞಾನ ಸಾಧನೆಗೆ ಬಳಸಿಕೊಳ್ಬೇಕು, ಗೀತಾ ಉಪನಿಷತ್ತುಗಳ ಅಧ್ಯಯನಕ್ಕಾಗಿ ಇವುಗಳನ್ನು ಬಳಸಬೇಕು ಅಂತ ಹೊರಟಾಗ ಇವುಗಳು ಸಾತ್ವಿಕವಾಗಿರಬೇಕು ಅನ್ನೋದು ಎಲ್ಲ ಸಜ್ಜನರ ಅಭಿಪ್ರಾಯ. ಇವು ಸಾತ್ವಿಕವಾಗಿದ್ದರೆ ಅಲ್ಲಿರ್ತಕ್ಕಂಥ ವಿಷಯಗಳನ್ನು ಇವು ಗ್ರಹಣ ಮಾಡ್ತಾವ. ಇವು ತಾಮಸವಾಗಿದ್ದರೆ ಇವುಗಳು ಗ್ರಹಣ ಮಾಡೋದಿಲ್ಲ. ಅವನು ಓದಿರುವುದು, ಅವನ ಪಾಠ ಕೇಳಿರುವುದು, ಅವನು ಹೇಳಿರುವುದು ಎಲ್ಲವೂ ಕೂಡ ವ್ಯರ್ಥವಾಗಿ ಹೋಗುತ್ತದೆ. ಅದು ವ್ಯರ್ಥವಾಗಬಾರದು ಅನ್ನುವ ದೃಷ್ಟಿಯಿಂದ ಸಾಧನೆಗಳ ಹಂತದಲ್ಲಿ ಈ ವಿಚಾರವನ್ನು ಹೇಳ್ತಾ ಇದೆ. ಯಾರ ಮನಸ್ಸು ಶುದ್ಧಿಯಾಗಿರುತ್ತದೆಯೋ ಅವರ ಮನಸ್ಸು ಜ್ಞಾನವನ್ನು ಗ್ರಹಣ ಮಾಡುತ್ತದೆ, ಆತ್ಮಜ್ಞಾನಕ್ಕೆ ಸಿದ್ಧವಾಗುತ್ತದೆ. ಇದೊಂದು ಆತ್ಮಜ್ಞಾನ ಪಡೆಯುವುದಕ್ಕೆ ವೇದಿಕೆ ಎಂದು ಅರ್ಥ. ವೇದಿಕೆಯನ್ನು ಮಾಡಿಕೊಳ್ತಾ ಇದೆ. ಹಾಗಾಗಿ ಇದು ಸಾಧನಾ ಹಂತ, ಉಪಾಸನಾ ಕಾಂಡ ಅಂತ ಇದನ್ನು ಕರೆಯೋದು. ಕರ್ಮಕಾಂಡ ಯಜ್ಞಗಳನ್ನು ಮಾಡಿ ಆಯಿತು, ಪೂಜೆಗಳನ್ನು ಮಾಡಿ ಆಯಿತು, ಶಾರೀರಿಕ ಕ್ರಿಯೆಗಳನ್ನು ಮಾಡಿ ಆಯಿತು. ಇಲ್ಲಿ ಮಾನಸಿಕವಾಗಿರ್ತಕ್ಕಂಥ ಕ್ರಿಯೆಗಳು, ಇದು ಸೂಕ್ಷ್ಮವಾಗಿರುವಂಥ ಕ್ರಿಯೆ. ಮನಸ್ಸಿನ ವ್ಯವಹಾರ ಬಹಳ ಚಂಚಲವಾಗಿರೋದ್ರಿಂದ ಅದನ್ನು ನಿಯಂತ್ರಣ ಮಾಡಬೇಕು ಅಂತ. ಮನೋನಿಗ್ರಹವಾಗದೆ ಹೋದರೆ ಯಾವ ವಿಷಯಗಳು ಕೂಡ ಸಿದ್ಧಿಯಾಗೋದಿಲ್ಲ. ಆದ್ದರಿಂದ ಮನಸ್ಸನ್ನು ಕೂಡ ನಿಯಂತ್ರಣ ಮಾಡಬೇಕು ಅಂತ. ಮನ ವೇಗ ಅನ್ನುವಂಥದ್ದು ಹಿಂದೆ ನಾವು ಹೇಳ್ಕೊಂಡು ಬಂದಿದ್ದೀವಿ, ಬಹಳ ವೇಗವಾಗಿ ಹೋಗುತ್ತದೆ. ಆ ವೇಗ ಹೋಗ್ತಾ ಇರಬೇಕಾದಾಗ ಜ್ಞಾನ ಅಲ್ಲಿ ನಿಲ್ಲೋದಿಲ್ಲ. ಅದು ಜ್ಞಾನ ಕೇಳೋದಕ್ಕೆ ಮುಖ ಮಾಡೋದಿಲ್ಲ. ಅದಕ್ಕೆ ಅದನ್ನು ಪ್ರಶಾಂತಗೊಳಿಸಬೇಕು, ನಿಯಂತ್ರಣ ಮಾಡಬೇಕು ಅಂತ. ಈ ರೀತಿ ಯಾರೋ ಆತ್ಮ ಸಾಧನೆಗೋಸ್ಕರವಾಗಿ ಮನಸ್ಸನ್ನು ಶುದ್ಧೀಕರಣ ಮಾಡಿಕೊಂಡು ಪಾಠ ಪ್ರವಚನಗಳನ್ನು ಕೇಳ್ತಾರೋ, ಗುರು ಸೇವೆಯಾದಿಗಳನ್ನು ಮಾಡ್ತಾರೋ, ಅಧ್ಯಾಪನಗಳನ್ನು ಮಾಡ್ತಾರೋ ಅವರಿಗೆ ಜ್ಞಾನ ಸಿದ್ಧಿಯಾಗುತ್ತದೆ, ಅವರು ಮುಕ್ತರಾಗುತ್ತಾರೆ ಅಂತ. ಇಷ್ಟೇ ತಾತ್ಪರ್ಯ. ಮುಕ್ತನಾಗುವುದಕ್ಕೆ ಬೇಕಾಗಿರುವಂಥ ಸಾಧನೆಗಳು ಮನಶುದ್ಧಿ,
ಮನಸ್ಸುದ್ದಿ ಇಲ್ಲದೆ ಹೋದರೆ ಜ್ಞಾನ ಹೇಳಿದ್ದು ಕೂಡ ಸಂಶಯಾಸ್ಪದವಾಗಿ ಉಳಿದುಕೊಳ್ಳುತ್ತದೆ. ಸಂಶಯಾತ್ಮ ವಿನಶ್ಯತಿ ಅಂತ ಹೇಳಿಕೊಳ್ತಾನೆ. ಯಾರ ಮನಸ್ಸು ಬುದ್ಧಿಗಳು ಶುದ್ಧಿ ಇರುವುದಿಲ್ಲವೋ ಅವ್ರಿಗೆ ಎಲ್ಲ ವಿಷಯಗಳಲ್ಲಿ ಕೂಡ ಸಂಶಯ ಬರುತ್ತದೆ. ಅದು ಬರಬಾರದು ಅಂತಂದ್ರೆ ಶುದ್ಧಿ ಮಾಡಿಕೊಂಡು ವೇದಾಧ್ಯಯನ ಮಾಡಿ ಜ್ಞಾನ ಪಡೆದುಕೊಂಡು ಮುಕ್ತನಾಗಿ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾ ಇದೆ. ಹರಿ ಓಂ ತತ್ಸತ್.